ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗಲ್ಲಿ ನಾನು ನೈಫ್ ಸೆಟ್ನ ಅನ್ಬಾಕ್ಸ್ ಮಾಡತ್ತೀನಿ. ಅದನ್ನು ನಾನು ನಿಮಗೂ ತೋರಿಸ್ತೀನಿ. ಅದು ಸೆಟ್ ಒಳಗೆ 3 ನೈಫ್ ಇದಾವೆ. ಆ ನೈಫ್ ಡಿಫ್ರೆಂಟ್ ಶೇಪ್, ಡಿಫ್ರೆಂಟ್ ಸೈಜ್ ಇದಾವೆ. ಅದಕ್ಕೋಸ್ಕರ ಅದು ಯಾವ ಥರ ಯೂಸ್ ಮಾಡೋದು, ಅದ್ರ ಸ್ಪೆಸಿಫಿಕೇಷನ್ ಯಾವುದು, ಅದರದ್ದು ಅಪ್ಲಿಕೇಶನ್ ಎಲ್ಲಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವತ್ತಿನ ಲಾಗ್ ಒಳಗಡೆ. ನೀವು ನೋಡ್ತಿದ್ರಿ ಇಲ್ಲಿ ಪಿಜನ್ನದ ಚಾಕುದ ಸೆಟ್ ಇದೆ. ಈ ಸೆಟ್ಟಲ್ಲಿ 3 ಪೀಸಸ್ ಇದೆ. ಒಂದು ಚಿಕ್ಕದಿದೆ, ಒಂದು ಮೀಡಿಯಮ್ ಇದೆ, ಒಂದು ದೊಡ್ಡದಿದೆ. ಯಾವ ಥರ ಪ್ಯಾಕಿಂಗ್ ಮಾಡಿದ್ದಾರೆ ಅನ್ನೋದು ನೀವು ನೋಡ್ತಾ ಇದ್ದೀರಿ. ಇವಾಗ ಇದನ್ನ ಹೊರಗಡೆ ತೆಗಿತೀನಿ. ಇವಾಗ ನೈಫ್ಸ್ ಎಲ್ಲನೂ ಫ್ರೆಂಡ್ಸ್ ಕಟ್ ಮಾಡಿದಾದ್ಮೇಲೆ ಏನು ಮಾಡೋಣಪ್ಪ ಅಂತಂತಂದರೆ, ಈ ನೈಫ್ಸ್ ಎಲ್ಲನೂ ಹೊರಗಡೆ ತೆಗೋಣ. ತುಂಬ ಪ್ರಾಪರಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿದ್ದೀರಿ ನೀವು, ಈ ಪ್ಯಾಕಿಂಗ್ ಇದೆ. ಇಲ್ಲಿ ನೋಡ್ತಿದ್ದೀರಿ, ಕರೆಕ್ಟಾಗಿ ಪಂಚಿಂಗ್ ಮಾಡಿದ್ದಾರೆ. ಕರೆಕ್ಟ್ ಗ್ರಿಪ್ ಕುಂತಿದೆ ಅದು ಅಂತಲೇ ಹೇಳ್ಬೋದು. ಈ ಥರ ಓಪನ್ ಮಾಡೋಣ. ಇವಾಗ ಪಂಚಿಂಗ್ ಎಲ್ಲ ಓಪನ್ ಮಾಡಿದ್ವಿ ಫ್ರೆಂಡ್ಸ್. ಇವಾಗ ಓಪನ್ ಮಾಡಿದಾದ್ಮೇಲೆ ಈ 3 ನೈಫ್ನ ಹೊರಗಡೆ ತೆಗೋಣ. ಇವಾಗ ಮೊದಲನೇದು ಫ್ರೆಂಡ್ಸ್ ಇದೆ. ಎರಡನೇದು ಈ ಥರ ಇದೆ. ಮೂರನೇದು ಈ ಥರ ಇದೆ, ನೀವು ನೋಡ್ತಾ ಇದ್ದೀರಿ. ಈ ಥರ ಇದೆ ಫ್ರೆಂಡ್ಸ್ ನೈಫ್ ಎಲ್ಲನೂ. ನೀವು ನೋಡ್ತಿದ್ರಿ, ಕವರಿಂದ ಹೊರಗಡೆ ತೆಗೆದಾಗ ಎಲ್ಲ ನೈಫ್ಸ್ ಈ ಥರ ಕಾಣಿಸ್ತಿದೆ. ಅದು ಸ್ಟಾರ್ಟಿಂಗ್ ಎಡ್ಜನ್ನು ಈ ಥರ ಕವರ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಮೆಟೀರಿಯಲಿಂದ, ಯಾವುದು ತೊಂದರೆ ಆಗದೆ ಇರಲಿ ಅಂತ. ಈ ಸೇಫ್ಟಿ ಪರ್ಪಸ್ ಈ ಥರ ಮಾಡಿದ್ದಾರೆ. ಅದನ್ನು ಇದು ಒಂಥರ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಿಂದ ಯಾವುದೇ ತೊಂದರೆ ಆಗಂಗಿಲ್ಲ. ನೀವು ನೋಡ್ತಾ ಇದ್ದೀರಿ, ಶಾರ್ಪ್ ಎಡ್ಜಸ್ ಟಚ್ ಆಗೋದಿಲ್ಲ. ಇಲ್ಲಾಂತಂದರೆ ಶಾರ್ಪ್ ಎಡ್ಜಸ್ ಟಚ್ ಆಗುತ್ತೆ, ಯಾರಿಗೂ ತೊಂದರೆ ಆಗ್ಬೋದು ಅಂತ ಈ ಥರ ಸೇಫ್ಟಿ ಪರ್ಪಸಾಗಿ ಈ ಥರ ಮಾಡಿದ್ದಾರೆ. ಅದಕ್ಕೊಂದು ಕವರ್ ಕೊಟ್ಟಿದ್ದಾರೆ. ಎಲ್ಲ ನೈಫ್ಸಲ್ಲೂ ಈ ಥರ ಇದೆ. ಇದು ಒಂಥರ ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಬಗ್ಗೆ ಇನ್ ಡೀಟೇಲಾಗಿ ಇನ್ನೂ ಮಾತಾಡೋದಾದರೆ, ನೀವು ನೋಡ್ತಾ ಇದ್ದೀರಿ, ಇದು ಬಿಗ್ ಸೈಜ್ ಇದೆ ಸ್ವಲ್ಪ. ಇದನ್ನು ನಾವು ಫ್ರೂಟ್ಸ್, ದೊಡ್ಡ ಫ್ರೂಟ್ಸ್, ಕಲ್ಲಂಗಡಿ ಆಗಿರ್ಬೋದು, ಕರ್ಬೂಜ್ ಆಗಿರ್ಬೋದು, ಕಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಚಿಕನ್ ಇರ್ಬೋದು, ಫುಲ್ ಚಿಕನನ್ನು ಕಟ್ ಮಾಡೋಕ್ಕೆ ಇದು ಒಂಥರ ಒಳ್ಳೆಯದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಕನ್ವೀನಿಯೆಂಟ್ ಇದೆ, ಪರ್ಫೆಕ್ಟಾಗಿದೆ, ಗ್ರೀಪ್ ಎಲ್ಲ ಚೆನ್ನಾಗಿರೋದ್ರಿಂದ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಕಲ್ಲಂಗಡಿ ಕಟ್ ಮಾಡೋಕ್ಕೆ ಇದು ಬೆಸ್ಟ್ ಅನಿಸುತ್ತೆ. ಇದು ಯಾಕಂತಂದರೆ ಬಿಗ್ ಸೈಜ್ ಇರೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇವಾಗ ಮೀಡಿಯಮ್ ಸೈಜ್ ನೋಡ್ತಿದ್ರೆ, ಇವಾಗ ನಾವು ಡೈಲಿ ಯೂಸಿಗೆ ಇದನ್ನ ಯೂಸ್ ಮಾಡ್ಕೋಬೋದು. ಯಾವ ಥರ ಅಂತಂದರೆ ವೆಜಿಟೇಬಲ್ಸ್ ಎಲ್ಲ ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಚೆನ್ನಾಗಿದೆ ಅಂತಲೂ ಹೇಳ್ಬೋದು. ಇದ್ರದ್ದು ಯೂಸಸ್ ಈ ಥರ ಇರುತ್ತೆ. ಒಂದು ಸಣ್ಣದು ಇದೆ. ಇದು ಯಾಕಪ್ಪ ಅಂತಂತಂದರೆ, ಕೆಲವೊಂದು ಟೈಮ್ ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಸಣ್ಣ ಪುಟ್ಟ ಕೆಲಸಗಳಿಗೆ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಚಿಕನ್ ಮಾಡ್ತಿದ್ದೇವೆ, ಚಿಕನ್ ಫ್ರೈ ಮಾಡ್ತಿದ್ದೇವೆ, ಅಥವಾ ಏನಪ್ಪ ಅಂತಂತಂದರೆ ಕಲ್ಮಿ ಮಾಡಬೇಕಾದ್ರೆ ಚಿಕನ್ ಲೆಗ್ಸಲ್ಲಿ ನಾವು ಸ್ಲೈಸ್ ಮಾಡ್ತೀವಿ ಮೇಲ್ಗಡೆ. ಅದಕ್ಕೆ ಇದು ಒನ್ ಬೆಸ್ಟ್ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ, ಪರ್ಫೆಕ್ಟ್ ಗ್ರಿಪ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ. ಅದಕ್ಕೋಸ್ಕರ ಇದು ಸ್ಮಾಲ್ ಸೈಜ್ನ ಕೊಟ್ಟಿದ್ದಾರೆ. ಅದು 3 ಕೊಟ್ಟಿದ್ದಾರೆ. 3 ನೈಫ್ಸ್ ಇದೆ ಇದಕ್ಕೆ. ಯಾಕಪ್ಪ ಅಂತಂದರೆ, ಈ ಕಾರಣಗಳಿಂದ ಡಿಫ್ರೆಂಟ್ ಅಪ್ಲಿಕೇಶನ್ಗೆ ನಾವು ಡಿಫ್ರೆಂಟ್ ನೈಫ್ಸ್ನ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇವಾಗ ಫ್ರೆಂಡ್ಸ್, ಇವಾಗ ನಾವು ಪ್ರಾಡಕ್ಟ್ ಡೀಟೇಲ್ಸ್ ಬಗ್ಗೆ ನೋಡೋದಾದರೆ, ಇದು ಮಟೀರಿಯಲ್ ಬಂದುಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಮಟೀರಿಯಲ್ ಇದೆ. ಬ್ರ್ಯಾಂಡ್ ನಿಮ್ಗೆ ಗೊತ್ತಿರೋ ಹಾಗಿದೆ, ಪಿಜನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಮಲ್ಟಿ ಕಲರ್ ಇದೆ, ನೀವು ನೋಡ್ತಾ ಇದ್ದೀರಿ. ಇದು ಸಿಲ್ವರ್ ಬರುತ್ತೆ, ಇದು ಬ್ಲ್ಯಾಕ್ ಬರುತ್ತೆ. ಮತ್ತು ಬ್ಲೇಡ್ ಎಡ್ಜ್ ಬಂದು ಹಾಲೋ ಇರುತ್ತೆ ಫ್ರೆಂಡ್ಸ್. ಅದು ಬ್ಲೇಡ್ ಲೆಂತ್ ಬಂದು 6 ಇಂಚ್ ಇರುತ್ತೆ. ಇದು ಮೇನ್ ಹೈಲೈಟ್ಸ್ ಅಂತಲೇ ಹೇಳ್ಬೋದು ಈ ನೈಫ್ದು. ಇವಾಗ ನಾವು ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ ಬಗ್ಗೆ ನೋಡೋದಂತಂದರೆ ಏನಪ್ಪ ಅಂತಂತಂದರೆ
ಇದು ಕನ್ಸ್ಟ್ರಕ್ಷನ್ ಟೈಪ್ ಯಾವ ಥರ ಆಗಿದೆ ಅಂತ ಅಂದರೆ ಈ ನೈಫ್ಸ್ ಫೋರ್ಸ್ಡ್ ಮಾಡಿದ್ದಾರೆ ಅಂತಂತಂದರೆ ಫೋರ್ಜಿಂಗ್ ಅಂತ ಆಪ್ರೇಷನ್ಸ್ ಬರುತ್ತೆ, ಅದನ್ನ ಮಾಡಿ ಇದು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದು ಟೋಟಲ್ ಐಟಮ್ ವೇಟ್ ಬಂದುಬಿಟ್ಟು 270 ಗ್ರಾಮ್ಸ್ ಬರುತ್ತೆ. ಇದು ಐಟಮ್ ಲೆಂತ್ ಬಂದುಬಿಟ್ಟು 22 ಸೆಂಟಿಮೀಟರ್ಸ್ ಇರುತ್ತೆ. ಕಂಟ್ರಿ ಒರಿಜಿನ್ ಬಂದುಬಿಟ್ಟು ಇಂಡಿಯಾದಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು. ಇಷ್ಟು ಮಾತ್ರ ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ಇದೆ ಅಂತ ಹೇಳ್ಬೋದು. ಇದು ಮೇನ್ ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ಇದು. ಇಷ್ಟೇ ಫ್ರೆಂಡ್ಸ್, ಇದು ಪ್ರಾಡಕ್ಟದ್ದು ಸ್ಪೆಸಿಫಿಕೇಶನ್ಸ್ ರಿವ್ಯೂಸ್ ಚೆನ್ನಾಗಿದೆ. 4.5 ರಿವ್ಯೂ ಇದೆ ನಾನು ಚೆಕ್ ಮಾಡಿದ್ರಾಗ. ಒಳ್ಳೆ ಅಡ್ವಾಂಟೇಜಸ್ ಇದೆ. ನೈಫನ್ನ ಈಸಿಯಾಗಿ ಶಾರ್ಪ್ ಮಾಡ್ಬೋದು, ತುಂಬ ಈಸಿಯಾಗಿ ಇದನ್ನ ಯೂಸ್ ಮಾಡ್ಬೋದು, ತುಂಬ ಕನ್ವೀನಿಯೆಂಟ್ ಇದೆ. ಈ ಥರ ಇರೋದ್ರಿಂದ ನಾವು ಡಿಫ್ರೆಂಟ್ ಅಪ್ಲಿಕೇಶನ್ಗೆ ನಾವು ಇದು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು.